ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಯಾರೆಲ್ಲ ಅಭ್ಯರ್ಥಿಗಳು BSc ನರ್ಸಿಂಗ್ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ, ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋದಾಗ ಅಲ್ಲಿ ನಿಮಗೆ ನೋ ಮೋರ್ ಆಪ್ಷನ್ಸ್ ಅಂತ ಬರ್ತಾ ಇದೆ, ರೆಡ್ಡಲ್ಲೇ ಬರ್ತಾ ಇದ್ದರೆ ಅದರ ಬಗ್ಗೆ ಸ್ವಲ್ಪ ನಿಮಗೆ ಒಂದು ಡೌಟನ್ನು ಕ್ಲಿಯರ್ ಮಾಡ್ತೇನೆ. ಅದರ ಜೊತೆಗೆ C1 ಸಬ್ಮಿಟ್ ಅಂತ ಕೊಟ್ಟಾಗ ಎರರ್ ಅಂತ ಬರ್ತಾ ಇದೆ. ಆಮೇಲೆ ಈಗ ಆಪ್ಷನ್ ಎಂಟ್ರಿ ಪ್ರಾಬ್ಲಮ್ ಆಗ್ತಾ ಇರೋದಕ್ಕೆ ಏನು ಸೊಲ್ಯೂಷನ್ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ವಿಡಿಯೋ ಪೂರ್ತಿ ಕೇಳಿ ನೋಡಿ. ಜೊತೆಗೆ ಚಾನಲ್ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ತಾ ಇದ್ದೀರಿ, ಇದು ಅರ್ಲಿ ಮಾರ್ನಿಂಗಲ್ಲಿ ಎಷ್ಟು ಜನ ಸೇರ್ಕೊಂಡಿದ್ದಾರೆ ಅಂತಂದರೆ ಇದೆಲ್ಲ ಪ್ರಾಬ್ಲಮ್ ಇಶ್ಯೂ ಆಗಿರುವಂಥದ್ದು. ವೆರಿಫಿಕೇಷನ್ ಸ್ಲಿಪ್ ಬರ್ತಾ ಇಲ್ಲ, ವೆರಿಫಿಕೇಷನ್ನ ಮಾಡಿಸ್ಕೊಳ್ಳಿಕ್ಕೆ ಬರ್ತಾ ಇದ್ದಾರೆ, ಆಮೇಲೆ ಅವರಿಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಬರ್ತಿಲ್ಲ. ಈ ರೀತಿಯಾಗಿ ಹಲವು ನೂರಾರು ಕಾರಣಗಳಿಂದ ಇಲ್ಲಿ ಬರ್ತಾ ಇರುವಂಥದ್ದು. ಈ ಸ್ಪೆಷಲಿ ಆಪ್ಷನ್ ಎಂಟ್ರಿಗೆ ಸಂಬಂಧಿಸಿದ ಭಾಳಷ್ಟು ವಿದ್ಯಾರ್ಥಿಗಳು ಇದರಲ್ಲಿದ್ದಾರೆ. ಆಪ್ಷನ್ ಎಂಟ್ರಿ ಬರ್ತಾ ಇಲ್ಲ, ಆಮೇಲೆ ನೋ ಮೋರ್ ಆಪ್ಷನ್ ಅಂತ ಬರ್ತಾ ಇದೆ, ಏನು ಮಾಡಬೇಕು ಅಂತೇಳಿ. ಬಟ್ ಕೆದವರು ತುಂಬಾ ಬ್ಯುಸಿಯಾಗಿದ್ದಾರೆ. ಸೊ ಫ್ರೆಂಡ್ಸ್, ಇವಾಗ ನಿಮಗೆ ನೋ ಮೋರ್ ಆಪ್ಷನ್ ಎಂಟ್ರಿ ಅಂತ ಬರ್ತಾ ಇದ್ದರೆ ನೆನಪಿಟ್ಟುಕೊಳ್ಳಿ, ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅರ್ಥ. ಓಕೆ, ಏನಾಗಿದೆ ಅಂತಂದರೆ ನೀವು ಹಿಂದಿನ ವರ್ಷ ವರ್ಷ ಏನಾದರೂ ಇಂಜಿನಿಯರಿಂಗನ್ನು ಸೀಟ್ ತೊಗೊಂಡು ಬಿಟ್ಟಿರ್ತೀರಾ, BSc ನರ್ಸಿಂಗ್ ಸೀಟ್ ತೊಗೊಂಡು ಬಿಟ್ಟಿರ್ತೀರಾ, ಅಂಥ ವಿದ್ಯಾರ್ಥಿಗಳಿಗೆ ಇವಾಗ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಬರೋಂಗಿಲ್ಲ. ಉದಾಹರಣೆಗೆ ನೀವು ಇಂಜಿನಿಯರ್ ತೊಗೊಂಡು ಆಪ್ಷನ್ ಎಂಟ್ರಿ ಮಾಡಿ ಕಾಲೇಜ್ ಸೆಲೆಕ್ಟ್ ಆಗಿರುತ್ತೆ, ನೀವು ಅಡ್ಮಿಷನ್ ಆಗಿರೋದಿಲ್ಲ. ಸೊ ಇವಾಗ ನೀವು ಅಪ್ಲಿಕೇಶನ್ ಹಾಕಿರ್ತೀರ, ಅಂಥವ್ರಿಗೆ ಇವಾಗ ಇಂಜಿನಿಯರ್ ಮಾಡಲಿಕ್ಕೆ ಬರೋಂಗಿಲ್ಲ. ಸೊ ಹಿಂದಿನ ವರ್ಷದಲ್ಲಿ ನೀವು BSc ನರ್ಸಿಂಗ್ ತೊಗೊಂಡಿರ್ತೀರ, ಸೀಟ್ ಸಿಕ್ಕಿರುತ್ತೆ, ಆರ್ಡರ್ ಕಾಪಿ ಡೌನ್ಲೋಡ್ ಮಾಡಿಕೊಂಡು ಅಡ್ಮಿಷನ್ ಆಗಿರೋದಿಲ್ಲ ಅಥವಾ ಅಡ್ಮಿಷನ್ ಆಗಿರ್ತೀರ, ಸೀಟ್ ಕ್ಯಾನ್ಸಲ್ ಮಾಡಿರ್ತೀರ. ಆದರೆ ಈ ವರ್ಷ ನಿಮಗೆ ಆಪ್ಷನ್ BSc ನರ್ಸಿಂಗ್ ಮಾಡಲಿಕ್ಕೆ ಬರೋಂಗಿಲ್ಲ. ನೆನಪಿಟ್ಟುಕೊರಿ, ಇದನ್ನು ಕೆಇದವರೇ ಹೇಳ್ತಾ ಇರುವಂಥದ್ದು. ಓಕೆನಾ. ಆಮೇಲೆ ಇನ್ನೊಂದು ಏನಂತಂದರೆ, ನೀವು ನೋ ಮೋರ್ ಆಪ್ಷನ್ ಎಂಟ್ರಿ ಅಂತ ಬರ್ತಾ ಇದ್ದರೆ ಹಿಂದಿನ ವರ್ಷದಲ್ಲಿ ನೀವೇನಾದರೂ ಸೀಟ್ ತೊಗೊಂಡು ಅದನ್ನು ಅಡ್ಮಿಷನ್ ಕ್ಯಾನ್ಸಲ್ ಮಾಡಿಸಿದರೆ, ಸೀಟ್ ತೊಗೊಂಡು ಅಡ್ಮಿಷನ್ ಆಗಿಲ್ಲ ಅಂತಂದರೆ ಈ ವರ್ಷ ನಿಮಗೆ ಆ ಒಂದು ಕೋರ್ಸನ್ನು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಬರೋಂಗಿಲ್ಲ. ನೀವು ಬೇರೆ ಕೋರ್ಸ್ಗಳನ್ನು ಆಪ್ಷನ್ ಎಂಟ್ರಿ ಮಾಡ್ಬೋದು, ಆ ಕೋರ್ಸನ್ನು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಬರೋಂಗಿಲ್ಲ. ಓಕೆನಾ. ಆಮೇಲೆ ಯಾರೆಲ್ಲ ಅಭ್ಯರ್ಥಿಗಳಿಗೆ ಇವಾಗ ಎರರ್ ಬರ್ತಾ ಇದೆ, ಓಕೆ, ಸೊ ಎರರ್ ಬರ್ತಾ ಇದೆ, ಸಬ್ಮಿಟ್ ಆಗ್ತಾ ಇಲ್ಲ. ಸೊ ಇದಕ್ಕೆ ನೀವು ಕೆಇಗೆ ಕಾಲ್ ಮಾಡಬೇಕು. ಅವರು ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ನಿಮ್ಮ ID ನಂಬರು ಮತ್ತು OTPಗಳನ್ನು ಇಸ್ಕೊಂಡು ನಿಮಗೆ ಕ್ಲಿಯರ್ ಮಾಡಿ ಕೊಡ್ತಾರೆ. ನೀವು ಕೆಇಗೆ ಕಾಲ್ ಮಾಡಬೇಕು. ಕೆಇದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂದರೂ ಕೂಡ ನೀವು ಕಾಲ್ ಮಾಡಲೇಬೇಕಾಗುತ್ತೆ, ಯಾಕಂದರೆ ಅವರೇ ನಿಮಗೆ ರೆಸ್ಪಾನ್ಸ್ ಮಾಡುವಂಥದ್ದು. ಆಮೇಲೆ ಈ ಥರ ಪ್ರಾಬ್ಲಮ್ಗಳು ಕಂಟಿನ್ಯೂಸ್ ಆಗ್ತಾ ಇದೆ. ಮೇ ಬಿ ಏನಾಗುತ್ತೆ ಅಂದರೆ ಎಕ್ಸ್ಟೆಂಡೆಡ್ ಮಾಡ್ಬೋದು. ಓಕೆ, ಸೊ ದಿನಾಂಕಗಳನ್ನು ಎಕ್ಸ್ಟೆಂಡೆಡ್ ಮಾಡುವಂಥ ಚಾನ್ಸಸ್ ಇದೆ. ಯಾಕಂದರೆ ಭಾಳಷ್ಟು ವಿದ್ಯಾರ್ಥಿಗಳು ಈಗಾಗಲೇ ಬೆಂಗಳೂರಲ್ಲಿ ಹೋಗಿದ್ದಾರೆ, ಅವರು ಸೇಮ್ ಪ್ರಾಬ್ಲಮನ್ನು ಹೇಳ್ತಾ ಇದ್ದಾರೆ, ನಮಗೆ ಈ ಥರ ಪ್ರಾಬ್ಲಮ್ ಇತ್ತು. ಹೀಗಾಗಿ ಈ ಒಂದು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ಅವರಿಗೆ ಟೈಮ್ ಬೇಕಾಗುತ್ತೆ. ಟೈಮ್ ಕೊಡೋದ್ರ ಜೊತೆಗೆ ನಿಮ್ಮ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರ ಜೊತೆಗೆ ದಿನಾಂಕಗಳನ್ನು ವಿಸ್ತರಣೆ ಕೂಡ ಮಾಡಬೇಕಾಗತ್ತೆ. ಮಾಡಲೇಬೇಕು, ಇಲ್ಲಾಂದರೆ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಆಗುತ್ತೆ, ಕಷ್ಟವನ್ನು ಅನುಭವಿಸ್ತಾರೆ.